ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಇಷ್ಟಲಿಂಗ ಪೂಜಾ ವಿಧಾನ. ವೈಚಾರಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಬಸವ ಧರ್ಮಕ್ಕೆ ಮೂಲಾಧಾರ ಇಷ್ಟಲಿಂಗ. ಅದು ಧರ್ಮದ ಪ್ರಾಣಸ್ವರೂಪ. ಮನುಷ್ಯ ತಾನು ಬದುಕಿರುವಷ್ಟು ದಿನ ಸುಖ ಶಾಂತಿಯಿಂದ ಬದುಕಬೇಕು. ತನ್ನ ನಡೆ ನುಡಿಗಳಿಂದ ತನ್ನ ಜೀವನವನ್ನು ಉದಾತ್ತೀಕರಿಸಿಕೊಳ್ಳಬೇಕು ಎಂಬುದೇ ಆಗಿದೆ. ಮಾನವ ದೇವನಾಗುವ, ಜೀವ ಶಿವನಾಗುವ, ನರ ಹರನಾಗುವ ಈ ಕ್ರಿಯೆಗೆ ಶಿವಯೋಗ ಎಂದು, ಅಂಗಲಿಂಗವಾಗುವ ಕ್ರಿಯೆಗೆ ಲಿಂಗಾಂಗ ಯೋಗ ಎನ್ನಲಾಗಿದೆ. ಲಿಂಗಾಂಗ ಯೋಗದಲ್ಲಿ ಉಂಟಾಗುವ ಲಿಂಗಾಂಗ ಸಾಮರಸ್ಯ ಸುಖ ಅನುಭವ ವೇದ್ಯವಾದುದು. ಈ ಸುಖ ಪಡೆದವನಿಗೆ ಎಂದೂ ದುಃಖ ಬಾರದು. ಅದು ಶ್ರೇಷ್ಠ ಸುಖ, ಪರಮ ಸುಖ. ಲಿಂಗವೆಂಬುದು ನಿರಾಕಾರ ಪರಶಿವನ ನಿಜ ದೇಹ. ಲಿಂಗವೆಂಬುದು ನಿರಾಕಾರ ಪರಶಿವನ ಘನ ತೇಜ. ಲಿಂಗವೆಂಬುದು ಸರ್ವಕಾರಣ ನಿರ್ಮಲ. ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಲಿಂಗವೆಂಬುದು ಸರ್ವಲೋಕೋತ್ಪತ್ತಿಗೆ ಕಾರಣ. ತೋರುವ ಸಚ್ಚರಾಚರ ಸೃಷ್ಟಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲೀಲೆಯಾಡಿ ಕೊನೆಗೆ ಯಾವುದರಲ್ಲಿ ಲಯವಾಗುವುದೋ ಅದೇ ಲಿಂಗ. ಅದು ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು. ಸಮಸ್ತ ವಿಶ್ವವನ್ನು ಸಂಪೂರ್ಣವಾಗಿ ತನ್ನೊಳಗೆ ತುಂಬಿಕೊಂಡಿರುವ ಅದು ನಿಜವಸ್ತು. ಇಷ್ಟಲಿಂಗ ಸಾಕಾರವಾಗಿದ್ದರೂ ನಿರಾಕಾರ. ಇದು ಕುರುಹು ಮಾತ್ರ. ಅರುಹು ಪಡೆಯಲು ಕುರುಹು ಬೇಕು. ನಿರಾಕಾರವಾದ ಸಮಯವನ್ನು ತಿಳಿಯಲು ಸಾಕಾರದಲ್ಲಿರುವ ಗಡಿಯಾರ ಬೇಡವೇ? ಹಾಗೆಯೇ ನಿರಾಕಾರ ಪರಮಾತ್ಮನನ್ನು ಅರಿಯಲು ಸಾಕಾರದ ಇಷ್ಟಲಿಂಗ ಬೇಕು. ಬನ್ನಿ, ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗ ಮಾಡೋಣ. ಪೂಜಾ ಸಿದ್ಧತೆ. ಪೂಜೆಗಾಗಿ ಒಂದು ಸ್ಥಳವನ್ನು ಮೀಸಲಿಟ್ಟು ಸದಾ ಶುಚಿಯಾಗಿಟ್ಟಿರಬೇಕು. ಪೂಜಾ ಪರಿಕರಗಳಾದ ವಿಭೂತಿ, ರುದ್ರಾಕ್ಷಿ, ಕಲ್ಲು ಸಕ್ಕರೆ, ನೀರು, ಮಜ್ಜನ ಪಾತ್ರೆ, ಗಂಧ, ಅಕ್ಷತೆ, ಒರೆಸಲು ಶುದ್ಧ ವಸ್ತ್ರ, ಘಂಟೆ, ಹೂವು ಅಥವಾ ಪತ್ರೆ, ಊದುಬತ್ತಿ, ದೀಪ, ಕರ್ಪೂರ, ಅಲಗಾರತಿ ಇಷ್ಟು ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಬೇಕು. ಪೂಜೆ ಮಾಡುವವರು ಶುಚಿರ್ಭೂತರಾಗಿ ಬಂದು ಕುಳಿತುಕೊಳ್ಳುವ ಆಸನದ ಮಣೆಯ ಮೇಲೆ ಷಟ್ಕೋಣ ಪ್ರಣವ ಬರೆದು ಪದ್ಮಾಸನ ಅಥವಾ ಸುಖಾಸನದಲ್ಲಿ ಆಸೀನರಾಗಿ ಚಿನ್ಮಯ ಮುದ್ರೆಯಲ್ಲಿ ಕುಳಿತು 3 ಬಾರಿ ಓಂಕಾರ ಹೇಳೋಣ. ಬೆನ್ನಿನ ಎಡಭಾಗದಲ್ಲಿರುವ ದೀಪವನ್ನು ಹಚ್ಚೋಣ ಅಥವಾ ಲಿಂಗದ ಮೇಲೆ ಬೆಳಕಿನ ಬಿಂದು ಬೀಳುವಂತೆ ವಿದ್ಯುತ್ ದೀಪವನ್ನು ವ್ಯವಸ್ಥೆ ಮಾಡಿಕೊಳ್ಳಬಹುದು.
ಗುರು ಪ್ರಾರ್ಥನೆ. ಶಿವಪಥ ಅರಿಯಲು ಗುರುಪಥ ಮೊದಲು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗಿ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವಾ. ಬಸವಾ 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 ದೀಕ್ಷಾ ಗುರುವೇ, ಮೋಕ್ಷಾ ಗುರುವೇ, ಶಿಕ್ಷಾ ಗುರುವೇ, ಗುರುವಿನ ಗುರುವೇ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ವಿಭೂತಿ ಧಾರಣೆ. ಬಸವ ಬಸವ ಎಂದು ಭಸಿತವಂ ಧರಿಸಿದೊಡೆ, ಅಡಗುವವು ಭವದ ದುರಿತಂಗಳು. ಹರಬಸವ ಗುರುಬಸವ ಚರಬಸವ ಸಂಗನ ಬಸವ, ಹರಬಸವ ಗುರುಬಸವ ಚರಬಸವ ಸಂಗನ ಬಸವ. ವಿಭೂತಿಯನ್ನು ಹಣೆಗೆ, ಕುತ್ತಿಗೆಗೆ, ಎದೆ ಭಾಗ, ಬೆನ್ನು, ಹೊಟ್ಟೆ ಭಾಗ, ಕೈಗಳಿಗೆ ಮತ್ತು ಪಾದಗಳಿಗೆ ಧರಿಸಿಕೊಳ್ಳೋಣ. ಬಸವ ಬಸವ ಎಂದು ಬಸಿತವಂ ಧರಿಸಿದರೆ, ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವಾದಿ ಪ್ರಮಥರು, ಬಸಿತವಂ ಧರಿಸಿ ಬಯಲಾದರಯ್ಯ. ಬಸಿತವಂ ಧರಿಸಿ ಬಯಲಾದರಯ್ಯ. ಅಣುಮಾತ್ರ ವಿಭೂತಿಯ ಹಣೆಯಲ್ಲಿಡಲು, ಎಣಿಕೆಯಿಲ್ಲದ ಭವಪಾಶವು ಹರಿಬುದು. ಎಣಿಕೆಯಿಲ್ಲದ ಭವಪಾಶವು ಹರಿಯುವುದು. ರುದ್ರಾಕ್ಷಿ ಧಾರಣೆ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪ ಕ್ಷಯವು. ಅಯ್ಯ ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ. ಅಯ್ಯ ಕೂಡಲ ಸಂಗಮ ದೇವಯ್ಯ, ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಈಗ ರುದ್ರಾಕ್ಷಿ ಧಾರಣೆ ಮಾಡಿಕೊಳ್ಳೋಣ.
ಲಿಂಗೋದಕ. ಒಂದು ಮಜ್ಜನ ಪಾತ್ರೆಯಲ್ಲಿ ನೀರು ತುಂಬಿ ಬಲಗೈ 5 ಬೆರಳುಗಳಿಗೆ ವಿಭೂತಿ ಹಚ್ಚಿ ಬೆರಳ ಕಂಟಿಕೆಗಳನ್ನು ಹೆಬ್ಬೆರಳಲ್ಲಿ ಮುಟ್ಟುತ್ತಾ 12 ಬಾರಿ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳುತ್ತಾ ಮಧ್ಯದ ಬೆರಳಿಂದ ಮಜ್ಜನ ಪಾತ್ರೆಯ ನೀರಿನ ಮೇಲೆ ಷಟ್ಕೋಣ ಪ್ರಣವ ಬರೆದು ಮಧ್ಯದಲ್ಲಿ ಓಂ ಎಂದು ಬರೆಯೋಣ. ನಂತರ 5 ಬೆರಳನ್ನು ನೀರಿನಲ್ಲಿ ಅದ್ದಿ ಪಾತ್ರೆಯ ಮೇಲೆ ಕೈಮುಚ್ಚಿ ಓಂ ನಮಃ ಶಿವಾಯ ಎಂದು ಹೇಳೋಣ. ಓಂ ನಮಃ ಶಿವಾಯ. ಈಗ ಈ ನೀರು ಲಿಂಗೋದಕವಾಗಿದೆ. ಈ ಲಿಂಗೋದಕದಲ್ಲಿ ಒಂದು ಪುಷ್ಪವನ್ನು ಅದ್ದಿ ಪೂಜಾ ಪರಿಕರಗಳ ಮೇಲೆ ಪ್ರೋಕ್ಷಣೆ ಮಾಡೋಣ. ಲಿಂಗದ ಚೀಲ. ಈಗ ಲಿಂಗದ ಚೀಲದಿಂದ ಇಷ್ಟಲಿಂಗವನ್ನು ತೆಗೆದು ಎಡ ಅಂಗೈ ಮೇಲೆ ಇರಿಸಿ ಪಾತ್ರೆಯಲ್ಲಿರುವ ಲಿಂಗೋದಕದಿಂದ ಇಷ್ಟಲಿಂಗಕ್ಕೆ ಮಜ್ಜನ ಮಾಡೋಣ. ಸಜ್ಜನಳಾಗಿ ಮಜ್ಜನ ಕೆರೆವೇ, ಶಾಂತಳಾಗಿ ಪೂಜೆಯ ಮಾಡುವೆ. ಸಮರತೆಯಿಂದ ನಿಮ್ಮ ಹಾಡುವೆ. ಚನ್ನ ಮಲ್ಲಿಕಾರ್ಜುನ ನಿಮ್ಮನ್ನಗಲದ ಪೂಜೆ ಅನುಭಾಯಿತೆನಗೆ. ನಿಮ್ಮನ್ನಗಲದ ಪೂಜೆ ಅನುಭಾಯಿತೆನಗೆ. ಶುದ್ಧ ವಸ್ತ್ರದಿಂದ ಇಷ್ಟಲಿಂಗವನ್ನು ಒರೆಸಿ ಎಡಗೈ ಬೆರಳ ತುದಿಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಎಡ ಅಂಗೈ ಮೇಲೆ ವಿಭೂತಿಯಿಂದ ಷಟ್ಕೋಣ ಪ್ರಣವ ಬರೆದು ಮಧ್ಯದಲ್ಲಿ ಓಂ ಎಂದು ಬರೆದು ಲಿಂಗವನ್ನು ಅಂಗೈ ಮೇಲೆ ಇಡೋಣ. ಈಗ ಲಿಂಗದ ಮೇಲೆ 3 ಬೆರಳಿನಿಂದ ವಿಭೂತಿ ಧಾರಣೆ. ಪುಷ್ಪ ಅಥವಾ ಪತ್ರೆ ಧಾರಣೆ. ಕಲ್ಲು ಸಕ್ಕರೆ ನೈವೇದ್ಯ. ಗಂಧ, ಅಕ್ಷತೆ. ಊದುಬತ್ತಿಯಿಂದ ಇಷ್ಟಲಿಂಗಕ್ಕೆ ಬೆಳಗುತ್ತಾ ಮನಸ್ಸಿನಲ್ಲಿ ಪರಿಮಳವೇ ನಾನಾಗಿ ಲಿಂಗದಲ್ಲಿ ಬೆರೆಯುತ್ತಿದ್ದೇನೆಂದು ಭಾವಿಸೋಣ. ಕರ್ಪೂರದಾರತಿಯಿಂದ ಲಿಂಗಕ್ಕೆ ಬೆಳಗುತ್ತಾ ಮನಸ್ಸಿನಲ್ಲಿ ಕರ್ಪೂರವೇ ನಾನಾಗಿ ಲಿಂಗಕ್ಕೆ ಬೆಳಗಿ ಬಯಲಲ್ಲಿ ಬಯಲಾಗುತ್ತಿದ್ದೇನೆಂದು ಭಾವಿಸೋಣ. ಈಗ ಘಂಟಾನಾದ ಮಾಡೋಣ. ಪೂಜಾ ವಸ್ತುವೇ ನಾನಾಗಿ ನನ್ನನ್ನು ನಿನಗೆ ಅರ್ಪಿಸಿಕೊಳ್ಳುತ್ತಿದ್ದೇನೆ ಶಿವನೇ ಎಂದು ಭಾವಿಸೋಣ. ಈಗ ಲಿಂಗವನ್ನು ಮೂಗಿನ ನೇರಕ್ಕೆ 12 ಅಂಗುಲ ದೂರದಲ್ಲಿ ಇಟ್ಟುಕೊಂಡು ಲಿಂಗದ ಮಧ್ಯದಲ್ಲಿ ಕಾಣುವ ಬೆಳಕಿನ ಬಿಂದುವನ್ನು ದೃಷ್ಟಿಸಿ ನೋಡುತ್ತಾ ಲಿಂಗ ತಂದೆಯನ್ನು ಪ್ರಾರ್ಥಿಸೋಣ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋಶ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ. ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಕೂಡಲ ಸಂಗಮ ದೇವ, ಎನ್ನ ಗತಿಮತಿ ನೀವೇ ಕಂಡಯ್ಯ. ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ.
ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಕೂಡಲ ಸಂಗಮ ದೇವಾ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೇ ಕೂಡಲ ಸಂಗಮ ದೇವಾ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ. ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿರ್ಪುದಯ್ಯ ಕೂಡಲ ಸಂಗಮ ದೇವಾ. ಕೂಡಲ ಸಂಗಮ ದೇವಾ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಲಿಂಗವನ್ನು ಅರ್ಧ ಮುಚ್ಚಿದ ಕಣ್ಣಿನಿಂದ, ಅಂದರೆ ಅನಿಮಿಷ ದೃಷ್ಟಿಯಿಂದ ನೋಡುತ್ತಾ, ಬಲಗೈಯಲ್ಲಿ ಜಪಮಣಿ ಹಿಡಿದು 108 ಬಾರಿ ಓಂ ನಮಃ ಶಿವಾಯ ಮಂತ್ರ ಪಠಣ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬ್ರಹ್ಮಾಂಡಲಿಂಗವು ನನ್ನ ಕೈ ಮೇಲೆ ಬಂದು ಪೂಜೆಗೊಂಡಿದ್ದಕ್ಕಾಗಿ ಧನ್ಯನಾದೆ. ಶರಣು ಶರಣಾರ್ಥಿ. ಹೂ ಮತ್ತು ಪತ್ರೆಗಳನ್ನು ತೆಗೆದು ಮಜ್ಜನ ನೀರಿನಲ್ಲಿ ಹಾಕೋಣ. ಈಗ ಶಿವಯೋಗ ಮಾಡೋಣ. ಬೆನ್ನು ನೇರವಾಗಿರಲಿ. ಸರಳ ಸಹಜ ಉಸಿರಾಟವಿರಲಿ. ಶಿವಯೋಗಕ್ಕೆ ಸಹಾಯವಾಗಿ ನಿಲ್ಲುವಂತೆ ಗುರು ಬಸವಣ್ಣನವರನ್ನು ಪ್ರಾರ್ಥಿಸೋಣ. ಬ್ರಹ್ಮಾಂಡದಾಕಾರದ ಇಷ್ಟಲಿಂಗದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ. ಇಷ್ಟಲಿಂಗದಲ್ಲಿ ಕಾಣುವ ಬೆಳಕಿನಲ್ಲಿ ದೃಷ್ಟಿ ಇಟ್ಟು ಮನಸ್ಸು, ಬುದ್ಧಿ ಮತ್ತು ಭಾವವನ್ನು ಬೆಳಕಿನಲ್ಲಿ ಸಂಗಮ ಮಾಡೋಣ. ಮನಸ್ಸು, ಬುದ್ಧಿ ಮತ್ತು ಭಾವ ಪರಮಾತ್ಮನಲ್ಲಿ ಬೆರೆತು ಪರಿಶುದ್ಧವಾಗುತ್ತಿದೆ. ಭ್ರೂ ಮಧ್ಯ ಭ್ರುಕುಟಿಯಲ್ಲಿ ಪ್ರಕಾಶಮಾನವಾಗಿರುವ ಜೀವಾತ್ಮನಾದ ನಾನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ದೇವ ಶಿವನಲ್ಲಿ ಕೂಡುತ್ತಿದ್ದೇನೆ, ಸಂಗಮವಾಗುತ್ತಿದ್ದೇನೆ, ಪವಿತ್ರಾತ್ಮನಾಗುತ್ತಿದ್ದೇನೆ. ಈಗ ಜೀವಾತ್ಮ ಮತ್ತು ಪರಮಾತ್ಮ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಕ್ಷೀರದಲ್ಲಿ ಕ್ಷೀರ ಬೆರೆಸಿದಂತೆ, ಜ್ಯೋತಿ ಜ್ಯೋತಿಯ ಕೂಡಿದಂತೆ ಜೀವಾತ್ಮ ಪರಮಾತ್ಮ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಲಿಂಗದಲ್ಲಿ ದೃಷ್ಟಿ ಅಚ್ಚೊತ್ತಿದಂತಿರಲಿ. ಆಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು,
ಮನನಿಲೆ ಬಿಂದು ನಿಲ್ಲುವುದು. ಬಿಂದು ನಿಲೆ ಕಾಲ ಕರ್ಮವ ಗೆದ್ದು ಮಾಯೆ ಹೆಸರಿಲ್ಲದೆ ಹೋಗುವುದು. ಜೀವಾತ್ಮ ಮತ್ತು ಪರಮಾತ್ಮ ಬೆಳಕಿನ ರೂಪದ ಶಿವನಲ್ಲಿ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಬೆರೆತು ಲಿಂಗಾಂಗ ಸಾಮರಸ್ಯ ಉಂಟಾಗಿದೆ. ಅಂಗ ಲಿಂಗವಾಗಿದೆ, ಮನ ಪ್ರಾಣಲಿಂಗವಾಗಿದೆ, ಭಾವ ಭಾವಲಿಂಗವಾಗಿದೆ. ಲಿಂಗೈಕ್ಯ ಸ್ಥಿತಿಯಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸಿರಿ. ಇದೇ ಸ್ಥಿತಿಯಲ್ಲಿ ನಿಮಗಿಷ್ಟ ಬಂದಷ್ಟು ಸಮಯ ಶಿವಯೋಗ ಮಾಡಿರಿ. ಇಷ್ಟಲಿಂಗದ ವಿಶ್ವ ಚೈತನ್ಯ ಶಕ್ತಿಯು ಮೆದುಳಿನ ಮಧ್ಯಭಾಗಕ್ಕೆ ಹೋಗಲು ಕಣ್ಣೇ ಮುಖ್ಯ ದ್ವಾರವಾಗಿದೆ. ಲಿಂಗದಲ್ಲಿ ಕಾಣುವ ಬೆಳಕನ್ನು ನಿರಂತರವಾಗಿ ನೋಡುತ್ತಾ ಶಿವಯೋಗದಿಂದ ದೇಹದಲ್ಲಿ ನಡೆಯುವ ಕ್ರಿಯೆಗಳನ್ನು ಒಳಮುಖವಾಗಿ ಗಮನಿಸೋಣ. ಇಷ್ಟಲಿಂಗವು ವಾತಾವರಣದಲ್ಲಿರುವ ವಿಶ್ವ ಚೈತನ್ಯ ಶಕ್ತಿಯನ್ನು ಸೆಳೆದುಕೊಂಡು ಎಡಗೈ ಮೂಲಕ ದೇಹದ ಎಲ್ಲ ಅಂಗಾಂಗಗಳಿಗೆ ಹರಿಸುತ್ತಿದೆ. ಇದನ್ನು ವಿಜ್ಞಾನಿಗಳು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಎನ್ನುತ್ತಾರೆ. ದೇಹದ ಕಣ ಕಣಗಳು ಸಂಪೂರ್ಣವಾಗಿ ಶಕ್ತಿಯುತವಾಗುತ್ತಿವೆ. ಇಷ್ಟಲಿಂಗದಿಂದ ಪಡೆದ ಈ ವಿಶ್ವ ಚೈತನ್ಯ ಶಕ್ತಿಯು ಶರಣರ ಪ್ರಕಾರ ನಮಗೆ ಪ್ರಸಾದವಾಗಿದೆ. ಜ್ಞಾನದ ಮೂರನೇ ಕಣ್ಣಾಗಿರುವ ಈ ಪಶ್ಚಿಮ ಚಕ್ರ ಅಥವಾ ಪೀನಿಯಲ್ ಗ್ರಂಥಿ ಜಾಗೃತಗೊಂಡು ಶರಣರು ಹೇಳುವ ಪ್ರಕಾರ ಪಾದೋದಕವೆಂಬ ಅಮೃತವನ್ನು ಸ್ರವಿಸಿದೆ. ಇದನ್ನು ವಿಜ್ಞಾನಿಗಳು ಮೆಲೋಟೋನಿನ್ ಎನ್ನುತ್ತಾರೆ. ಈ ಪಾದೋದಕ ಅಮೃತವು ಆಜ್ಞಾಚಕ್ರ ತಲುಪಿ ಅಲ್ಲಿಂದ ನರನಾಡಿಗಳಿಗೆ ಹರಿದು ದೇಹದ ಜೀವಕೋಶಗಳಲ್ಲಿರುವ ವರ್ಣತಂತುಗಳು ಮತ್ತು ವಂಶವಾಹಿನಿಯಲ್ಲಿರುವ ರೋಗಾದಿಗಳನ್ನು ನಿವಾರಿಸಿ ದೇಹಾರೋಗ್ಯ ದೀರ್ಘಾಯಸ್ಸನ್ನು ಉಂಟುಮಾಡಿದೆ. ಚಿನ್ಮಯ ಚಿತ್ಪ್ರಕಾಶ ಚಿದಾನಂದಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ ಎನ್ನ ಕರಸ್ಥಲಕ್ಕನುವಾದ ಧರ್ಮೀ ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆಯಯ್ಯ ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆಯಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಲಿಂಗವನರಿಯದೆ ಏನನರಿತರೂ ಫಲವಿಲ್ಲ ಲಿಂಗವನರಿತ ಬಳಿಕ ಮತ್ತೆ ನನ್ನರಿತರೂ ಫಲವಿಲ್ಲ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು
ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ಈಗ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನನ್ನ ಸೂಕ್ಷ್ಮ ಶರೀರದ ಎಲ್ಲ ಚಕ್ರಗಳು ಕ್ರಿಯಾತ್ಮಕವಾಗಿ ಸಮತೋಲನಗೊಂಡು ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಹೊಂದಿವೆ. ಎಲ್ಲ ಚಕ್ರಗಳಿಂದ ದಿವ್ಯ ಶಕ್ತಿಯ ಕಿರಣಗಳು ಹೊರಹೊಮ್ಮಿ ಸ್ಥೂಲ ಶರೀರದ ಸುತ್ತ ದಿವ್ಯ ಪ್ರಭೆಯ ರಕ್ಷಾ ಕವಚವನ್ನು ನಿರ್ಮಿಸಿದೆ. ಈಗ ಸಂಪೂರ್ಣ ಕಣ್ಣುಗಳನ್ನು ಮುಚ್ಚಿಕೊಂಡು ಲಿಂಗವಿರುವ ಅಂಗೈಯನ್ನು ನಾಭಿ ಸ್ಥಳಕ್ಕೆ ತಂದು ಬಲಗೈ ಮೇಲೆ ಇಟ್ಟುಕೊಂಡು ಈವರೆಗೆ ದೇಹದಲ್ಲಿ ನಡೆದ ಎಲ್ಲ ಕ್ರಿಯೆಗಳನ್ನು ಮತ್ತು ಉಸಿರಾಟವನ್ನು ಒಳಮುಖವಾಗಿ ಗಮನಿಸುತ್ತಾ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಕಣ್ಣು ತೆರೆದು ಲಿಂಗ ದರ್ಶನ ಮಾಡೋಣ. ಲಿಂಗ ಪ್ರಸಾದ ಸ್ವೀಕಾರ. ಲಿಂಗೋದಕವನ್ನು ಲಿಂಗದ ಮೇಲೆ 3 ಬಾರಿ ಹಾಕುತ್ತಾ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಎಂದು ಹೇಳಿ ಅಂಗೈಯಲ್ಲಿರುವ ಲಿಂಗವನ್ನು ಬೆರಳುಗಳ ತುದಿಗೆ ಸರಿಸಿ ಲಿಂಗ ಪಾದೋದಕ ಪ್ರಸಾದವನ್ನು ಸೇವಿಸೋಣ. ತೇವವನ್ನು ಕೈಗಳಿಗೆ ಒರೆಸಿಕೊಂಡು ಲಿಂಗಕ್ಕೆ ವಿಭೂತಿ ಧಾರಣೆ ಮಾಡಿ ಲಿಂಗವನ್ನು ಚೀಲದಲ್ಲಿ ಇಟ್ಟುಕೊಂಡು ಬಸವಣ್ಣನವರಿಗೆ ವಂದಿಸಿ ಲಿಂಗ ಪೂಜೆ ಮುಕ್ತಾಯ ಮಾಡೋಣ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.